ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಪರಿಮಳ ಗೆಳೆಯರ ಭಾಗದ ಸಂಸ್ಥೆಯ ಸ್ಥಾಪಕರಾಗಿರುವಂತಹ ಶ್ರೀ ಡಾಕ್ಟರ್ ಎಸ್ ಜಯಸಿಂಹ ಅವರೇ, ಇವತ್ತು ಪ್ರಶಸ್ತಿಯನ್ನು ಪಡೆದಂತ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿರುವಂತಹ ಎಲ್ಲ ಬಂಧುಗಳೇ, ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಯಾಕಂದ್ರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡಿ ಗುರುತಿಸಿಕೊಂಡಂತ ವ್ಯಕ್ತಿಗಳನ್ನ ಸನ್ಮಾನಿಸುವುದು ಸಮಾಜದ ಕರ್ತವ್ಯ. ಆ ಕರ್ತವ್ಯವನ್ನ ಇವತ್ತು ಪರಿಮಳ ಗೆಳೆಯರ ಬಳಗದವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಎಲ್ಲ ರೀತಿಯಲ್ಲೂ ಕೂಡ ಈ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಬಹಳ ಸುಂದರವಾದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಮುಂದಕ್ಕೂ ಕೂಡ ಬಹಳ ಆಗಬೇಕನ್ನೋದು ನನ್ನ ವಿಚಾರ. ಪರಿಮಳ ಗೆಳೆಯರ ಬಳಗದವರು ಕಳೆದ 49 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೀತಾ ಇರಲಿ ಅಂತ ನಾನು ಆಶಿಸ್ತೇನೆ. ಒಂದು ಕಡೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಸುಖವಾಗಿದ್ರಂತ ತಿಳ್ಕೊಂಡಂತಹ ವ್ಯಕ್ತಿ. ಲೋಕಾಯುಕ್ತಕ್ಕೆ ಬಂದ ನಂತರ ಅಂತ ಅನ್ಯಾಯವನ್ನ ನಾನು ಕಂಡೆ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವರನ್ನ ಗುರುತಿಸ್ತಾ ಇರಲಿಲ್ಲ, ಬಹಿಷ್ಕರಿಸ್ತಾ ಇತ್ತು. ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣ. ಈ ಸಮಾಜದ ಭಾವನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗ್ಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು. ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಸದಸ್ಯರಿಗೂ ಆಗ್ತಾ ಇತ್ತು. ಆದ್ರಿಂದ ತಪ್ಪಾಡಿದಂತ ವ್ಯಕ್ತಿಗಳನ್ನ ಸನ್ಮಾನಿಸಕ್ಕೆ ಸಮಾಜ ಎದುರು ಬರ್ತಾ ಇರಲಿಲ್ಲ. ಜನರಲ್ಲೂ ಕೂಡ ಒಂದು ರೀತಿಯ ಬೆದರಿಕೆ ಇತ್ತು. ತಪ್ಪು ಮಾಡೋರಿದ್ರು ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆಲ್ಲ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ. ಹಾರ ಹಾಕ್ತಾರೆ, ಹೂವಿನ ಹಾರ ಅಲ್ಲ ಸೇಬಿನ ಹಾರ ಹಾಕ್ತಾರೆ, ಜಯಕಾರ ಹಾಕ್ತಾರೆ. ಎಂತ ಸಂದೇಶ ನಾವು ಕಳಿಸ್ತೇವೆ ಯುವಕರಿಗೆ. ಯಾವ ರೀತಿಯಲ್ಲಾದ್ರೂ ಶ್ರೀಮಂತನಾಗ ಪರವಾಗಿಲ್ಲ, ನಿನ್ಗೊಂದು ಸಲಾಮ. ಅಥವಾ ದೊಡ್ಡ ಹುದ್ದೆಗೆ ಹೋಗು, ಹುದ್ದೆ ಖರೀದಿ ಮಾಡಿದ್ರೆ ಪರವಾಗಿಲ್ಲ, ಅವನಿಗೂ ಒಂದು ಸಲಾಮ. ಈ ಸಮಾಜದ ಭಾವನೆಯನ್ನ ಬದಲಾಯಿಸದಿದ್ರೆ ನನ್ನ ಅನಿಸಿಕೆಯಲ್ಲಿ ಮುಂದಕ್ಕೆ ಬಹಳ ಕಷ್ಟ. ಇದಕ್ಕೆ ಮೂಲ ಕಾರಣ ನನ್ನ ವಿಚಾರದಲ್ಲಿ ದುರಾಸೆ ಅನ್ನೋ ಒಂದು ರೋಗ. ಆ ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದ್ರು ಸಾಲಲ್ಲ. ಮತ್ತು ಬೇಕು ಅನ್ನುವ ದುರಾಸೆ. 80ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಕಾಮನ್ವೆಲ್ತ್ ಗೇಮ್ಸ್. ಅದರಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಈ ಸಂಖ್ಯೆ ನಂದಲ್ಲ, ಒಬ್ಬ ಸಂವಿಧಾನದ ಅಧಿಕಾರಿ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವ್ರು ಹೇಳ್ತಾರೆ, ಒಂದು ಹಗರಣದಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಂಡಿದ್ದಾರೆ.
ತದನಂತರ 2G ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಆಮೇಲೆ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,86,000 ಕೋಟಿ ರೂಪಾಯಿ. ಒಂದೊಂದು ದಶಕಗಳಲ್ಲಿ ಸಾವಿರಾರು ಹಗರಣಗಳು ನಡೀತವೆ. ಅಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತದೆ? ಸ್ವಲ್ಪ ಯೋಚನೆ ಮಾಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ನೇ ಇಸ್ವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ₹1 ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2024ರಲ್ಲಿದ್ದೇವೆ. ಇವತ್ತು ₹100 15 ಪೈಸೆ ಹೋಗ್ಬೋದು. ಹೇಳ್ತಾ ಇರ್ತೀರಿ, ಓದ್ತಾ ಇರ್ತೀರಿ ಪೇಪರ್ ಅಲ್ಲಿ ಎಷ್ಟೊಂದು ಹಣ ಹೋಗ್ತಾ ಇದೆ ಅಂತ. ಬಂಧುಗಳೇ, ಈ ರೋಗ ದುರಾಸೆಗೆ ಮದ್ದಿಲ್ಲ. ದುರಾಸೆಗೆ ಕಾನೂನಿನ ಹೆದರಿಕೆ ಕೂಡ ಇಲ್ಲ. ಇದನ್ನು ಯಾವ ರೀತಿ ತಡೆಗಟ್ಟಬಹುದು? ನನ್ನ ಅನಿಸಿಕೆಯಲ್ಲಿ ಒಂದೇ ದಾರಿ, ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನೋದು. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ಬೇರೆ ಯಾವ ದಾರಿ ಕೂಡ ಇಲ್ಲ. ಈ ತೃಪ್ತಿಯನ್ನ ಖರೀದಿ ಮಾಡಬೇಕಾಗಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ದೊಡ್ಡ ನ್ಯೂನ್ಯತೆ ಇದೆ. ನಾನ್ ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಇವತ್ತು ಪೋಷಕರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವರು. ಕೆಲಸ ಅಂದ್ರೂ ರೋಗನೇ. ದೊಡ್ಡ ಹುದ್ದೆಗೆ ಹೋಗ್ಬೇಕು, ಪ್ರಮೋಷನ್ ಆಗ್ಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕನ್ನೋ ಹಿನ್ನೆಲೆಯಲ್ಲಿ ಆ ಕೆಲಸದ ತಲೆನೋವನ್ನು ಮನೆಗೆ ತರ್ತಾರೆ. ರಾತ್ರಿ ಎಲ್ಲ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಅದಕ್ಕೆ ದಾರಿ ಹುಡುಕ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಅವರು ಅವಷ್ಟಕ್ಕೆ ಇರ್ತಾರೆ. ಐಫೋನ್ ನಲ್ಲಿ ಮೌಲ್ಯದ ಬಗ್ಗೆ ಏನೂ ಇಲ್ಲ. ಯಾರು ಈ ಮೌಲ್ಯವನ್ನು ಮಕ್ಕಳಲ್ಲಿ ಅಳವಡಿಸುವ ಒಂದು ದೊಡ್ಡ ಬದಲಾವಣೆ ಬರಬೇಕು ಪೋಷಕರಲ್ಲಿ. ಅವರು ತೃಪ್ತಿಯನ್ನ ಅಳವಡಿಸಿ ಮಕ್ಕಳಲ್ಲಿ ಅಳವಡಿಸುವ ಪ್ರಯತ್ನ ಮಾಡ್ಬೇಕು. ಹೌದು, ಕೆಲಸದಲ್ಲಿದ್ದವರಿಗೆ ದೊಡ್ಡ ಹುದ್ದೆಗೆ ಹೋಗ್ಬೇಕು, ಪ್ರಮೋಷನ್ ಆಗ್ಬೇಕು, ಏನ್ ತಪ್ಪಿಲ್ಲ. ಆದ್ರೆ ಮನೆಯ ರೆಸ್ಪಾನ್ಸಿಬಿಲಿಟಿಯನ್ನ ಮರಿಬಾರ್ದು. ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಆದ್ರೂ ತಗೊಳ್ಬೇಕು. ಇವತ್ತು ಏನಾಯ್ತಪ್ಪ, ಏನ್ ತಪ್ಪು ಮಾಡಿದ್ದೆ, ಅದಕ್ಕೆ ಈ ಸರಿದಾರಿಯನ್ನು ತೋರಿಸ್ಕೊಡುವಂತ ಒಂದು ಹವ್ಯಾಸ ನಮ್ಮ ಪೋಷಕರಲ್ಲಿ ಇರಬೇಕನ್ನೋದು ನನ್ನ ವಿಚಾರ. ಕವಿಗಳೇ, ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ ಅಂತ ನಮ್ಮ ಕವಿಗಳು ಹೇಳಿದ್ದಾರಲ್ಲ. ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದ್ರೆ ಮೊದಲು ಮಾನವನಾಗುವಂತ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ನನ್ನದೇ ಆದ ಒಂದು ಸಂದೇಶವನ್ನು ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ. ಈ ಎರಡು ಮೌಲ್ಯಗಳನ್ನು ನಾವು ಅಳವಡಿಸಿ ನಮ್ಮ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಅಳವಡಿಸಿದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ, ಒಳ್ಳೆ ಬೆಳವಣಿಗೆ ಆಗ್ತದೆ. ಇವತ್ತಿರುವಂತಹ ಬಹಳಷ್ಟು ನ್ಯೂನ್ಯತೆಗೆ ಪರಿಹಾರ ಸಿಗ್ತದೆ ಅನ್ನೋದು ನನ್ನ ವಿಚಾರ. ಒಂದುಗಳಿಗೆ ಹೇಳಕ್ಕೆ ಬಹಳಷ್ಟಿದೆ, ಆದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಅತ್ಯುತ್ತಮ ಸುಂದರ ಕಾರ್ಯಕ್ರಮದ ಭಾವನೆಯನ್ನು ಬದಲಾಯಿಸುವ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಆದ್ರೆ ನನ್ನ ಬಾಯಿಯಿಂದ ಒಳ್ಳೆ ಮಾತು ಬರಲ್ಲ, ಇಷ್ಟು ಮಾತ್ರ ಬರುವುದು. ಅದಕ್ಕಾಗಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕರಾಗಿ ಸೇವೆಯನ್ನು ಮುಗಿಸಿ ನಿವೃತ್ತರಾಗೋದು ವಿಪರೀತ ಕಷ್ಟದ ಕೆಲಸ. ಅದು ನಿಮ್ ಗಮನಕ್ಕೂ ಬಂದಿದ್ರೆ ಅದಕ್ಕೇನಾದ್ರೂ ದಯವಿಟ್ಟು ಮಾಡಿ. ನಾನು ಸೇವೆ ಮುಗಿಸಿದ್ದೀನಿ.
ನಮ್ಮ